ಎಲ್ಲ ಅಂದುಕೊಂಡಂತೆಯಾದರೆ ಏಪ್ರಿಲ್ 24ಕ್ಕೆ ಎಸ್ಎಸ್ಎಲ್ಸಿ ರಿಸಲ್ಟ್ ಪ್ರಕಟವಾಗಬೇಕಿದೆ. ಆದರೆ ತೃತೀಯ ಭಾಷೆಯ ಗೊಂದಲದಿಂದ ರಿಸಲ್ಟ್ ಇನ್ನಷ್ಟು ವಿಳಂಬವಾಗುವ ಸಾಧ್ಯತೆ ಕಾಣ್ತಾ ಇದೆ. ಹಾಗಾದ್ರೆ ತೃತೀಯ ಭಾಷೆಗೆ ಗ್ರೇಡ್ ಕೊಡ್ತಾರಾ ಅಥವಾ ಮಾರ್ಕ್ಸ್ ಕೊಡ್ತಾರಾ? ನ್ಯಾಯಾಲಯದ ಅಂತಿಮ ಆದೇಶ ಏನಾಗಬಹುದು? ರಿಸಲ್ಟ್ ಯಾವಾಗ? ಇದೆಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಎಸ್ಎಸ್ಎಲ್ಸಿ ಎಕ್ಸಾಮ್ ಬರೆದು ರಿಸಲ್ಟ್ಗೋಸ್ಕರ ಕಾಯ್ತಿರುವ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಶಾಕ್ ಎದುರಾಗಿದೆ. ಈಗಾಗಲೇ ಘೋಷಿಸಿರುವಂತೆ ಏಪ್ರಿಲ್ 24ಕ್ಕೆ ಎಸ್ಎಸ್ಎಲ್ಸಿ ಫಲಿತಾಂಶ ಘೋಷಣೆಯಾಗಬೇಕಿದೆ. ಆದರೆ ತೃತೀಯ ಭಾಷೆಯ ಗೊಂದಲದ ಪರಿಣಾಮ ಘೋಷಿಸಿರುವ ದಿನಾಂಕಕ್ಕೆ ರಿಸಲ್ಟ್ ಬರೋದು ಅನುಮಾನ ಎನ್ನಲಾಗ್ತಿದೆ. ನಾಳೆ ನಿರ್ಧಾರವಾಗಲಿದೆ ತೃತೀಯ ಭಾಷೆಯ ಭವಿಷ್ಯ. ಗ್ರೇಡ್ ಸಿಗುತ್ತಾ? ಮಾರ್ಕ್ಸ್ ಸಿಗುತ್ತಾ? ರಿಸಲ್ಟ್ ಯಾವಾಗ? ಕಳೆದ ತಿಂಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವಾಗಲೇ ಶಿಕ್ಷಣ ಇಲಾಖೆ ಮಹತ್ವದ ನಿರ್ಧಾರ ತೆಗೆದುಕೊಂಡಿತ್ತು. ಇನ್ಮುಂದೆ ತೃತೀಯ ಭಾಷೆಗೆ ಮಾರ್ಕ್ಸ್ ಕೊಡಲ್ಲ, ಗ್ರೇಡ್ ಕೊಡ್ತೀವಿ ಅಂತ ಶಾಕ್ ಕೊಟ್ಟಿತ್ತು. ಹೀಗಾಗಿ ಕೆಲ ವಿದ್ಯಾರ್ಥಿಗಳು ತೃತೀಯ ಭಾಷೆ ಪರೀಕ್ಷೆ ಬಗ್ಗೆ ಹೆಚ್ಚು ಫೋಕಸ್ ಮಾಡದೆ ಪರೀಕ್ಷೆ ಬರೆದ್ರು. ಆದ್ರೆ ಹೈಕೋರ್ಟ್ ಮೊರೆ ಗಾಯದ ಮೇಲೆ ಬರೆ ಎಳೆದಿದೆ. ಪರೀಕ್ಷೆ ಮುಗಿದ ಬಳಿಕ ಚಿಕ್ಕಮಗಳೂರು ಮೂಲದ ವಿದ್ಯಾರ್ಥಿಗಳು ಸರ್ಕಾರದ ನಿರ್ಧಾರ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ರು. ಅರ್ಜಿ ವಿಚಾರಣೆ ಮಾಡಿದ್ದ ನ್ಯಾಯಾಲಯ ಗ್ರೇಡ್ ಬೇಡ, ಅಂಕವನ್ನೇ ಕೊಡಿ ಅಂತ ಸೂಚಿಸಿತ್ತು. ಆದ್ರೆ ತೃತೀಯ ಭಾಷೆಗೆ ಗ್ರೇಡ್ ಕೊಟ್ಟು ಏಪ್ರಿಲ್ 24ಕ್ಕೆ ಫಲಿತಾಂಶ ಹೆಚ್ಚಿಸಲು ಸಜ್ಜಾಗಿದ್ದ ಶಿಕ್ಷಣ ಇಲಾಖೆಗೆ ಈ ಆದೇಶ ಆಘಾತ ಕೊಟ್ಟಿತ್ತು. ಹಾಗಾಗಿ ನ್ಯಾಯಾಲಯ ಈ ಆದೇಶವನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಸರ್ಕಾರ ಮತ್ತೆ ಮೇಲ್ಮನವಿ ಸಲ್ಲಿಸಿದೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಏಪ್ರಿಲ್ 24ಕ್ಕೆ ರಿಸಲ್ಟ್ ಬರಬೇಕಿತ್ತು. ಆದ್ರೀಗ ತೃತೀಯ ಭಾಷೆಯ ಅರ್ಜಿ ವಿಚಾರಣೆ ನಡೆಯಬೇಕಿರೋದ್ರಿಂದ ಆ ದಿನ ಫಲಿತಾಂಶ ಬರೋದು ಅನುಮಾನ ಎನ್ನಲಾಗ್ತಿದೆ. ಹೌದು, ನಾಳೆ ನ್ಯಾಯಾಲಯದಲ್ಲಿ ತೃತೀಯ ಭಾಷೆಯ ಅರ್ಜಿ ವಿಚಾರಣೆ ನಡೆಯಲಿದೆ. ವಿದ್ಯಾರ್ಥಿಗಳ ಹಿತಾಸಕ್ತಿಯಿಂದ ನ್ಯಾಯಾಲಯ ಏನಾದ್ರೂ ಮಂಗಳವಾರವೇ ಅರ್ಜಿ ಇತ್ಯರ್ಥ ಮಾಡಿದ್ರೆ ಓಕೆ, ಇಲ್ಲ ಅರ್ಜಿ ಇತ್ಯರ್ಥ ಮಾಡೋಕೆ ಇನ್ನಷ್ಟು ಸಮಯ ಬೇಕು ಅಂದ್ರೆ ಬಹುಶಃ ರಿಸಲ್ಟ್ ಇನ್ನಷ್ಟು ಲೇಟ್ ಆಗೋದು ಪಕ್ಕ. ಹಾಗೆ ನೋಡಿದ್ರೆ ತೃತೀಯ ಭಾಷೆಗೆ ಗ್ರೇಡ್ ಕೊಡೋದ್ರ ಮೂಲಕ ಮೌಲ್ಯಮಾಪನ ಮುಗ್ದಿದೆ ಎನ್ನಲಾಗಿದೆ. ಆದ್ರೆ ಕೋರ್ಟ್ ಅಂತಿಮ ನಿರ್ಧಾರದ ಮೇಲೆ ಮತ್ತೊಂದು ಸುತ್ತು ಮೌಲ್ಯಮಾಪನನ ಇಲ್ಲ ಫಲಿತಾಂಶ ಪ್ರಕಟನ ಅನ್ನೋದು ನಿರ್ಧಾರವಾಗಲಿದೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.